ಹಾಯ್ ನಾನು ಫ್ರಮ್ ಟೆಕ್ ಅಂಡ್ ಕನ್ನಡ ಗಮನಿಸ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ಗೋವೋ ಕಂಪನಿ ಎರಡು ಸೌಂಡ್ ಬಾರ್ಗಳಿರುವಂಥದ್ದು. ಒಂದು ಗೋವೋ ಗೋಸರೌಂಡ್ 900 ಅಂತ ಮಾಡೆಲ್ನ ಹೆಸರು. ಇದು ಸಬ್ ಊಫರ್ನ ಜೊತೆಗೆ ಬರ್ತಾ ಇರುವಂಥದ್ದು. ಮತ್ತಿನ್ನೊಂದು ಸಣ್ಣ ಸೌಂಡ್ ಬಾರ್ ಇದೆ, ಗೋವೋ ಗೋಸರೌಂಡ್ 410 ಅಂತ. ಇದು ವಿತೌಟ್ ಸಬ್ ಊಫರ್ ಬರುತ್ತೆ. ಈ ಒಂದು ಸಬ್ ಊಫರ್ನ ವೇರಿಯಂಟ್ ಅಂದ್ರೆ ಗೋವೋ ಗೋಸೆವೆನ್ 900 ಏನಿದೆ, ಇದು 8,000 ರೂಪಾಯಿಗೆ ಲಾಂಚ್ ಆದ್ರೆ ಒಂದು ಸಣ್ಣ ಸೌಂಡ್ ಬಾರ್ ಏನಿದೆ ಇದು 4,500 ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂಥದ್ದು. ನಾನಿವತ್ತು ಈ ಸೌಂಡ್ ಬಾರ್ಗಳನ್ನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಈ ಎರಡು ಸೌಂಡ್ ಬಾರ್ಗಳನ್ನು ಅನ್ಬಾಕ್ಸ್ ಮಾಡಿದ್ರೆ ಈ ಬಾಕ್ಸ್ ಒಳಗೆ ಸೌಂಡ್ ಬಾರ್ನ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡ್ ಜೊತೆಗೆ ಎರಡರಲ್ಲೂ ಕೂಡ ರಿಮೋಟ್ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು ಕೇಬಲ್ ಕೂಡ ಇರುವಂಥದ್ದು, AV ಕೇಬಲ್ ಇದೆ, ಜೊತೆಗೆ ಆಕ್ಸ್ ಕೇಬಲ್ ಕೂಡ ಇರುವಂಥದ್ದು. ಆಯ್ತಾ, ಮತ್ತು ನೀವೇನಾದ್ರೂ ವಾಲ್ ಮೌಂಟ್ ಮಾಡ್ತೀರಾ ಅಂತ ಅಂದ್ರೆ ಸ್ಕ್ರೂನ ಕೂಡ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟರೆ ಬೇರೇನು ಸಂಖ್ಯೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಒಂದು ಗೋವೋ ಗೋಸರೌಂಡ್ 900 ಸೌಂಡ್ ಬಾರಿಗೆ ಬಂತು ಅಂತ ಅಂದ್ರೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಈ ಒಂದು ಸೌಂಡ್ ಬಾರ್ ಆಗಿರೋದಂಗೆ ಪ್ಯಾಸಿವ್ ಸಬ್ ಊಫರ್ನ ಜೊತೆಗೆ ಬರ್ತಾ ಇರುವಂಥದ್ದು. ಅಂದ್ರೆ ಸಪರೇಟ್ ಪವರ್ನ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಈ ಒಂದು ಕೇಬಲ್ನ ಈ ಒಂದು ಸೌಂಡ್ ಬಾರಿಗೆ ಕನೆಕ್ಟ್ ಮಾಡ್ಕೊಬಹುದು. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಈ ಒಂದು ಸಬ್ ಊಫರ್ನ ಬಿಲ್ಡ್ ಅಂತೂ ಕ್ರೇಜಿ ಆಗಿದೆ. ಮತ್ತು ಈ ಒಂದು ಸೌಂಡ್ ಬಾರ್ನ ಬಿಲ್ಡ್ ಕೂಡ ಅಷ್ಟೇ, ಮುಂದ್ಗಡೆ ಮೆಟಾಲಿಕ್ ಮೆಶ್ ಸಿಗ್ತಾ ಇರುವಂಥದ್ದು ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಹೆವಿ ಇಂಪ್ರೆಸ್ ಮಾಡಿದ ವಿಷಯ ಏನಪ್ಪ ಅಂತ ಅಂದರೆ ಇದರಲ್ಲಿರುವಂಥ LED ನೋಡ್ತಾ ಇದ್ದೀರಾ, ಹಸಿರು ಬಣ್ಣದ LED ಇರುವಂಥದ್ದು. ಆಯಿತಾ, ಸಕಲಾಗಿ ಕಾಣುತ್ತೆ. ಇದೊಂಥರ ಹೆವಿ ಪ್ರೀಮಿಯಂ ಫೀಲ್ನ ಕೊಡುತ್ತೆ. ನಿಮ್ಮ ಒಂದು ಹಾಲಿಗೆ TV ಕೆಳಗೆ ಇಟ್ಟಿದ್ದೀರಾ ಅಂತ ಅಂದರೆ ಸಖತ್ತಾಗಿರುತ್ತೆ. ನೈಟ್ ಟೈಮ್ ಅಂತೂ ಆ ಲುಕ್ಕೇ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಒಂಥರ ಸಖತ್ತಾಗಿ ಕಾಣುತ್ತೆ ನೈಟ್ ಟೈಮಲ್ಲಿ ನಂಗೆ ಅನ್ನಿಸ್ತಂಗೆ. ಇನ್ನು ಈ ಒಂದು ಸೌಂಡ್ ಬಾರ್ನ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ನಿಮಗೆ ಒಂದು ಆಕ್ಸ್ ಇನ್ ಪೋರ್ಟ್ ಇರುವಂಥದ್ದು, USB ಪೋರ್ಟ್ ಕೂಡ ಇದೆ, ಮತ್ತು HDMI ಆರ್ಕ್ ಪೋರ್ಟ್ ಕೂಡ ಇದೆ, ಮತ್ತು ಆಪ್ಟಿಕಲ್ ಆಡಿಯೋ ಪೋರ್ಟ್ ಕೂಡ ಇರುವಂಥದ್ದು. ಸೊ ಇದೊಂದು ರೀತಿ ಮಲ್ಟಿ ಪರ್ಪಸ್ ಸೌಂಡ್ ಬಾರ್ ಅಂತ ಬೇಕಾದರೂ ಹೇಳ್ಬೋದು. ಆಯಿತಾ, ಸೊ ನೀವು ಬೇಕಾದರೆ ಇದನ್ನು ಡೈರೆಕ್ಟಾಗಿ TV ಬೇಕಾದರೂ ಕನೆಕ್ಟ್ ಮಾಡ್ಕೊಳ್ಳಿ. HDMI ಆರ್ಕ್ ಇದೆ, ಸೊ ಸೂಪರ್ ವಿಷಯ. ಸೊ HDMI ಕೇಬಲ್ ಮುಖಾಂತರ TV ಕನೆಕ್ಟ್ ಮಾಡಿದ್ರೆ ಬೆಂಕಿ ಕ್ವಾಲಿಟಿ ಬರುತ್ತೆ. ಅಥವಾ ಆಕ್ಸ್ ಕೇಬಲ್ ನಿಮ್ಮ ಫೋನಿಂದು 3.5 ಹೆಡ್ಫೋನ್ ಜಾಕಿಂದ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಡಿವೈಸು ಅದರಿಂದ 3.5 ಆಕ್ಸ್ ಕೇಬಲ್ನ ಇದು ಕನೆಕ್ಟ್ ಮಾಡ್ಕೊಂಡು ಆ ಮುಖಾಂತರ ಏನಾದರೂ ಪ್ಲೇ ಮಾಡಿ, ಅಥವಾ ಪೆನ್ಡ್ರೈವ್ ಮುಖಾಂತರ ಪೆನ್ಡ್ರೈವಲ್ಲಿ ಸಾಂಗ್ಸ್ ಹಾಕಿ ಆ ಮುಖಾಂತರ ಏನಾದರೂ ಪ್ಲೇ ಮಾಡಿ. ಮತ್ತು ಇದರಲ್ಲಿ ಬ್ಲೂಟೂತ್ ಕೂಡ ಇರುವಂಥದ್ದು. ಆಯಿತಾ, ಬ್ಲೂಟೂತ್ 5.0 ಇದೆ. ಸೊ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ನೀವು ಇದಕ್ಕೆ ಪ್ಲೇ ಮಾಡ್ಬೋದು. ಮತ್ತು ಆಗಲೇ ಹೇಳ್ದಂಗೆ ಆಪ್ಟಿಕಲ್ ಆಡಿಯೋ ಪೋರ್ಟ್ ಇದೆ, ತುಂಬ ಜನ ಅದನ್ನು ಯೂಸ್ ಮಾಡಲ್ಲ, ಅದನ್ನು ಕೂಡ ನೀವು ನಿಮ್ಮ TVಯಲ್ಲಿರುತ್ತೆ, ಅದನ್ನು ಕನೆಕ್ಟ್ ಮಾಡ್ಕೊಂಡು ಕೇಬಲ್ ಕನೆಕ್ಟ್ ಮಾಡ್ಕೊಂಡು ಬೇಕಾದ್ರೂ ಪ್ಲೇ ಮಾಡ್ಬೋದು. ಸೊ ಮಲ್ಟಿ ಪರ್ಪಸ್ ರೀತಿ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಕ್ರೇಜಿ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಲೇ ಹೇಳ್ದಂಗೆ ಈ ಒಂದು ಸೌಂಡ್ ಬಾರ್ ರಿಮೋಟ್ನ ಜೊತೆಗೆ ಬರ್ತಾ ಇರುವಂಥದ್ದು. ಆಯಿತಾ, ಸೊ ರಿಮೋಟ್ ಮುಖಾಂತರ ಇದು IR ರಿಮೋಟು. ಸೊ ರಿಮೋಟ್ನ ಮುಖಾಂತರ ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು. ಮತ್ತು ಈ ಒಂದು ಸೌಂಡ್ ಬಾರಲ್ಲೇ ಕೆಲವೊಂದು ಬಟನ್ಸ್ನ ಕೊಟ್ಟಿದ್ದಾರೆ. ಸೊ ಪ್ಲೇ, ಪಾಸ್, ಆಲ್ಮೋಸ್ಟ್ ಕಂಪ್ಲೀಟ್ ಸೌಂಡ್ ಬಾರ್ನ ಈ ಒಂದು ಸೌಂಡ್ ಬಾರ್ನಲ್ಲಿರುವಂಥ ಈ ಒಂದು ಬಟನ್ಸ್ ಮುಖಾಂತರ ಕನೆಕ್ಟ್, ಒಳ್ಳೆ ಕ್ವಾಲಿಟಿಯ ಬಟನ್ಸ್ ಅನ್ನಿಸ್ತು. ಕಂಪ್ಲೀಟಾಗಿ ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು. ಸೂಪರ್ ವಿಷಯ. ನನಗಂತೂ ಫೇವ್ರೇಟ್ ಅನ್ಸಿದ್ದು ಒಂದು ಲೈಟ್ಸ್, ಹಸಿರು ಬಣ್ಣದ ಲೈಟ್ ಸಖತ್ತಾಗಿ ಕಾಣುತ್ತೆ ಕತ್ಲಲ್ಲಿ. ಸೊ ನನಗೊಂದು ಹೆವಿ ಇಂಪ್ರೆಸ್ ಮಾಡ್ತದ್ದು. ಇನ್ನು ಈ ಒಂದು ಸೌಂಡ್ ಬಾರ್ 120 ವ್ಯಾಟ್ನ ಔಟ್ಪುಟ್ ಪವರ್ನ ಹೊಂದಿರುವಂಥದ್ದು. ಪೀಕ್ ಔಟ್ಪುಟ್ ಬಂದ್ಬಿಟ್ಟು 160 ವ್ಯಾಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆಯಿತಾ, ಸೊ ಹೆವಿ ಜೋರಾಗಿ ಕೇಳುತ್ತೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ 7,000 ಪ್ರೈಸ್ ರೇಂಜಿಗೆ ನಾನು ಚೆಕ್ ಮಾಡ್ದಂಗೆ ಕ್ಲಾರಿಟಿಗಂತೂ ಬೆಂಕಿ ಆಗಿದೆ. ಆಯಿತಾ, ಸಖತ್ತಾಗಿ ಕೇಳುತ್ತೆ. HDMI ಕನೆಕ್ಟ್ ಮಾಡಿದ್ರಂತೂ ಹೆವಿ ಕ್ರಿಸ್ಪ್ ಆಗಿದೆ, ಹೆವಿ ಕ್ಲಾರಿಟಿ ಇದೆ, ಸಖತ್ ಇಂಪ್ರೆಸ್ ಮಾಡ್ತು. ಈ ಒಂದು ಸೌಂಡ್ ಬಾರಲ್ಲಿ ಟೋಟಲ್ 4 ಸಣ್ಣ ಸ್ಪೀಕರ್ ಇರುತ್ತೆ. ಆಯಿತಾ, 2.25 ಇಂಚಿನ ಸ್ಪೀಕರ್ ಇರುತ್ತೆ ಒಳಗಡೆ ಡ್ರೈವರ್ಸು. ಮತ್ತು ಈ ಒಂದು ಸಬ್ ಊಫರ್ನಲ್ಲಿ ನಿಮಗೆ 6.5 ಇಂಚಿನ ದೊಡ್ಡ ಒಂದು ಸ್ಪೀಕರ್ ಇರುತ್ತೆ, ಸಬ್ ಊಫರ್ ಇರುತ್ತೆ. ಆಯಿತಾ, ಸೊ ಹೆವಿ ಆ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತಲ್ವ, ಸಖತ್ತಾಗಿ ಕೇಳುತ್ತೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಯೂಶ್ವಲಿ ವಿತ್ ಸಬ್ ಊಫರ್ ಯಾವುದೇ ಸ್ಪೀಕರ್ ತೊಗೋತೀನಿ ಅಂದರೂ ಕೂಡ ಬೆಲೆ ಆಬ್ವಿಯಸ್ಲಿ ಇಷ್ಟೇ ಆಗುತ್ತೆ, ನೀವು ಯಾವ್ದು ತೊಗೊಂಡ್ರು ಕೂಡ. ಸೊ ನಂಗೆ ಅನ್ನಿಸ್ತಿಗೆ ಒಂದು ಪ್ರೈಸ್ ಅಂಜಿಗೆ ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು ಅನ್ನಿಸ್ತು ನಂಗೆ ಅನ್ನಿಸ್ತಂಗೆ. ಮಲ್ಟಿಪರ್ಪಸ್ ಹೇಳಿದ್ನಲ್ಲ, ಫೋನಿಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಕಂಪ್ಯೂಟರ್ಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಹೆಂಗೆ ಬೇಕಾದ್ರೂ ನೀವು ಪ್ಲೇ ಮಾಡ್ಬೋದು. ಇನ್ನು ಇದಾದ ನಂತರ ಗೋವೋ ಗೋಸರೌಂಡ್ 410 ಈ ಒಂದು ಸೌಂಡ್ ಬಾರ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಅದಕ್ಕೆ ನೋಡಿಕೊಂಡ್ರೆ ಸ್ವಲ್ಪ ಸಣ್ಣ ಸೈಜು, ಬಟ್ ಸೈಜ್ ನೋಡಿಕೊಂಡು ನೀವು ಜಡ್ಜ್ ಮಾಡೋಂಗಿಲ್ಲ. ಆಯಿತಾ, ಇಷ್ಟು ಸಣ್ಣ ಆಗಿದ್ರು ಕೂಡ ಇದು ಪ್ರೊಡ್ಯೂಸ್ ಮಾಡುವಂಥ ಸೌಂಡ್ ಬೆಂಕಿ ಆಗಿದೆ. ಆಯಿತಾ, ಇದರ ಬಿಲ್ಡ್ ಕ್ವಾಲಿಟಿ ಅಂತೂ ಹೆವಿ ಸಾಲಿಡ್ ಆಗಿರುವಂಥದ್ದು. ಇದರ ಫ್ರಂಟ್ ಕೂಡ ಅಷ್ಟೇ ಮೆಟಾಲಿಕ್ ಮೆಷನ್ನು ಹೊಂದಿರುವಂಥದ್ದು, ಸಾಲಿಡ್ ಬಿಲ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಯಿತಾ, ಸಖತ್ತಾಗಿದೆ. ಮುಂದೆ ಸಣ್ಣ ಡಿಸ್ಪ್ಲೇ, ಅದರಲ್ಲೂ ಸಣ್ಣ ಡಿಸ್ಪ್ಲೇ, ಇದರಲ್ಲೂ ಕೂಡ ಒಂದು ಸಣ್ಣ ಡಿಸ್ಪ್ಲೇ. ಇದರಲ್ಲೂ ಮೋಡ್ ಚೇಂಜ್ ಆಗಿದೆ ಹೆಂಗೆ ಅಂತ ಚೆಕ್ ಮಾಡ್ಕೊಬೋದು. ಇದರಲ್ಲೂ ಕೂಡ ಸೇಮ್ ಪೋರ್ಟ್, ಆ ಒಂದು ಸೌಂಡ್ ಬಾರ್ನಲ್ಲಿ ಏನು ಪೋರ್ಟ್ಗಳಿತ್ತು ಅದೇ ಪೋರ್ಟು ಇದರಲ್ಲೂ ಕೂಡ ಇರುವಂಥದ್ದು. ಆಕ್ಸ್ ಇನ್ ಪೋರ್ಟ್ ಆಗಿರ್ಬೋದು, USB ಪೋರ್ಟು, HDMI ಆರ್ಕ್ ಪೋರ್ಟು, ಮತ್ತು ಆಪ್ಟಿಕಲ್ ಆಡಿಯೋ ಪೋರ್ಟ್ ಕೂಡ ಇರುವಂಥದ್ದು ತೋರಿಸ್ತಾ ಇದೆ ನಿಮಗೆ. ಮತ್ತು ಇದರಲ್ಲೂ ಕೂಡ ಬಟನ್ಸ್ಗಳಿದ್ದಾವೆ. ಸೊ ಇದ್ರ ಜೊತೆಗೂ ಕೂಡ ರಿಮೋಟ್ ಸಿಗುತ್ತೆ. ಆಯಿತಾ, ಸಖತ್ತಾಗಿದೆ ರಿಮೋಟ್ ಕೂಡ ಕ್ವಾಲಿಟಿ. ಈ ಪ್ರೈಸ್ ಅಂಜಲ್ಲಿ ರಿಮೋಟ್ ಕೊಟ್ಟಿದ್ದಾರೆ, ಒಂದು ಖುಷಿ ವಿಷಯ.
ರಿಮೋಟ್ ಅಲ್ಲದೆ ಕಂಪ್ಲೀಟ್ ಈ ಒಂದು ಸೌಂಡ್ ಬಾರ್ನ ಈ ಸೌಂಡ್ ಬಾರ್ನಲ್ಲೇ ಇರುವಂಥ ಬಟನ್ಸ್ನ ಮುಖಾಂತರ ನಾವು ಕಂಟ್ರೋಲ್ ಮಾಡ್ಬೋದು. ಸೂಪರ್ ವಿಷಯ. ಇದರಲ್ಲಿ ಯಾವುದೇ LED ಇಲ್ಲ, ಕೊಟ್ಟರೆ ಚೆನ್ನಾಗಿರುತ್ತೆ ಇದರಲ್ಲೂ ಕೂಡ. ಒಟ್ಟಿಗೆ ನನಗೆ ಇಷ್ಟ ಆಗಿದ್ದೇನಪ್ಪ ಅಂದರೆ ಈ ಒಂದು ಸಾಲಿಡ್ ಬಿಲ್ಡು ಮತ್ತು ಕಾಂಪ್ಯಾಕ್ಟ್ ಡಿಸೈನು ಆಯಿತಾ. ತುಂಬ ಜಾಸ್ತಿ ಸ್ಪೇಸ್ನ ಅವಶ್ಯಕತೆ ಇಲ್ಲ ಇದಕ್ಕೆ, ಸಣ್ಣ ಜಾಗದಲ್ಲಿ ಆರಾಮಾಗಿ ಇಡ್ಬೋದು. ಇದರಲ್ಲೂ ಕೂಡ ನಿಮಗೆ 4 ಡ್ರೈವರ್ ಇರುವಂಥದ್ದು ಆಯಿತಾ. ಸೊ 2 ಇಂಚಿನ 4 ಡ್ರೈವರ್ಗಳಿದ್ದಾವೆ. ಸೊ ಕಾಂಪ್ಯಾಕ್ಟ್ ಡಿಸೈನ್, ಅಷ್ಟೇ ಎಫೆಕ್ಟು, ಸ್ವಲ್ಪ ಕಾಂಪ್ಯಾಕ್ಟ್ ಡಿಸೈನ್ ಅಂತ ಹೇಳ್ಬೋದು ಆಯಿತಾ. ಸೊ ಇದರಲ್ಲೂ ಕೂಡ ಬ್ಲೂಟೂತ್ 5.0 ಇರುವಂಥದ್ದು. ಸೇಮ್ ಅದರಲ್ಲಿ ಹೆಂಗೆ ನೀವು ಮಲ್ಟಿಪಲ್ ರೀತಿಯಲ್ಲಿ ಯೂಸ್ ಮಾಡ್ಬೋದು ಸೌಂಡ್ ಬಾರ್ನ, ಸೊ ಅದೇ ರೀತಿ ಇದನ್ನು ಕೂಡ ಯೂಸ್ ಮಾಡ್ಬೋದು. ಬ್ಲೂಟೂತ್ ಫೋನಿಗೆ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ಳಿ, ಅಥವಾ ಆಕ್ಸ್ ಕೇಬಲ್ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ಳಿ, ಅಥವಾ HDMI ಮುಖಾಂತರ TV ಕನೆಕ್ಟ್ ಮಾಡ್ಕೊಳ್ಳಿ, ಹೆಂಗೂ ಬೇಕಾದರೂ ಪ್ಲೇ ಮಾಡ್ಬೋದು. ಇದರ ಸೌಂಡ್ ಕೂಡ ಅಷ್ಟೇ. ಈಗ ಒಂದು ಸೈಜಿಗೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು 40 ವ್ಯಾಟ್ನ ಸ್ಪೀಕರ್ ಆಗಿರುವಂಥ ಟೋಟಲ್ಲು. ಬಟ್ ಪೀಕು 80 ವ್ಯಾಟ್ ತನಕ ಪೀಕ್ ಔಟ್ಪುಟ್ಟನ್ನು ಕೊಡೋಲ್ಲಂಥ ಕೆಪಾಸಿಟಿ ಇದಕ್ಕಿರುವಂಥದ್ದು ಆಯಿತಾ. ಸೊ ಸಖತ್ತಾಗಿದೆ, ನನಗೆ ಇಂಪ್ರೆಸ್ ಮಾಡ್ತು. 4,000 ಆಫರ್ ಗಿಫರ್ ಇರೋ ಟೈಮಲ್ಲಿ ತೊಗೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ನಿಮಗೆ. ಓಕೆ, ಇದೀಗ ಈ ಒಂದು ಸೌಂಡ್ ಟೆಸ್ಟನ್ನು ಮಾಡ್ಬೋಣ. ಫಸ್ಟ್ ಈ ಒಂದು ಸಬ್ ಊಫರ್ನ ವೇರಿಯಂಟನ್ನು ಪ್ಲೇ ಮಾಡ್ತೀನಿ. ವಾಲ್ಯೂಮ್ 50% ಕೊಟ್ಟಿದ್ದೀನಿ ಅಷ್ಟೇ ಆಯಿತಾ. ಫುಲ್ ಕೊಟ್ರೆ ಸಖತ್ತಾಗಿದೆ ಆಯಿತಾ. ಕ್ಲಾರಿಟಿ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಾಲ್ಯೂಮ್ ಫುಲ್ ಕೊಟ್ಟರು ಹಂಗೆ ಭೂಮ್ ಭೂಮ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಈ ಒಂದು ಸಣ್ಣ ಸೌಂಡ್ ಬಾರ್ನ ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ. ಇದು ಕೂಡ 50% ವಾಲ್ಯೂಮಲ್ಲಿ ಹಿಂಗೆ ಕೇಳುತ್ತೆ. ಫುಲ್ ಕೊಟ್ಟರೆ ನಂಗನಿಸ್ದಂಗೆ ಈ ಸೈಜ್ನ ಸೌಂಡ್ ಬಾರ್ಗೆ ಇದು ನೀಡ್ತಾ ಇರುವಂಥ ಕ್ಲಾರಿಟಿ ಮತ್ತು ಒಂದು ವಾಲ್ಯೂಮ್ ಸೌಂಡ್ ಇದೆ ಅಲ್ವಾ, ಲಿಟ್ರಲಿ ಹೆವಿ ಇಂಪ್ರೆಸಿವ್ ಅನ್ನಿಸ್ತು ನನಗಂತೂ. ಸೊ ಇದಿಷ್ಟು 2 ಸೌಂಡ್ ಬಾರ್ಗಳ ಮೈನ್ ಫೀಚರ್ಸ್. ನೀವು ಅದರ ಕೇಳ್ಬೋದು ಈ ಒಂದು ಸೌಂಡ್ ಬಾರ್ನೇ ಒಂದು ಪ್ರೈಸ್ ಅಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಂಗನಿಸ್ದಂಗೆ ಈ ಒಂದು ಸೌಂಡ್ ಬಾರ್ ಏನು ಫೀಚರ್ ನೀಡ್ತದೆ ಒಂದು ಪ್ರೈಸ್ ಅಂಜಿಗೆ ರೀಸನಬಲ್ ಅಂತೀನಿ ಆಯಿತಾ. ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಗಿದ್ದು ಒಂದು ಸಬ್ ಊಫರ್ನ ಜೊತೆಗೆ ಬರ್ತಾ ಇರುವಂಥ ಸ್ಪೀಕರ್ ಸಖತ್ ಇಂಪ್ರೆಸ್ ಮಾಡುತ್ತೆ. ಹೆವಿ ಅಂದರೆ ಹೆವಿ ಸಖತ್ತಾಗಿದೆ. ಇಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಕೊಂಡಿರಲ್ಲ, ಹೆವಿ ಇಂಪ್ರೆಸ್ ಮಾಡ್ತು ನನಗಂತೂ. ಸೊ ನಾವು ಪರ್ಚೇಸ್ ಮಾಡುವುದು ನಮ್ಮ ಭಾರತದ ಬ್ರ್ಯಾಂಡು ಗೋವೋ. ಸೊ ನೋಡಿ, ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಆಪ್ಷನ್ನಾಗಿ ಇಟ್ಕೊಬೋದು. ಸೊ ಇದಿಷ್ಟು ಈ 2 ಸೌಂಡ್ ಬಾರ್ಗಳ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ವಿಡಿಯೋಗಳೇ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.